ಶ್ರೀ ಗುರುಭ್ಯೋ ನಮಃ. ನಿಮ್ಮೊಂದಿಗೆ ಸತ್ಯವತಿ ಬಸವರಾಜ್. ಈ ದಿನ ಸಾಮಾನ್ಯವಾಗಿ ಮನುಷ್ಯರು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂದರೆ, ಕೆಲವರು ಹಣಕ್ಕಾಗಿ ಹೋರಾಟ ಮಾಡ್ತಾರೆ, ಕೆಲವರು ಗೌರವಕ್ಕಾಗಿ ಹೋರಾಟ ಮಾಡ್ತಾರೆ, ಕೆಲವರು ಮಣ್ಣಿಗಾಗಿ ಹೋರಾಟ, ಕೆಲವರು ಆತ್ಮ ಶಾಂತಿಗಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಹಾಗಾದರೆ ನಾವು ಹೇಗೆ ಇದನ್ನು ಸುಲಭವಾಗಿ ನಮ್ಮ ಜಾತಕಗಳಲ್ಲಿ ಗುರುತಿಸ್ಬೋದು? ಇದರಿಂದ ಗುರುತಿಸೋದ್ರಿಂದ ನಮಗೇನು ಮುಂಜಾಗ್ರತಾ ಕ್ರಮನ ತಗೊಳ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಹಣಕ್ಕಾಗಿ ಹೋರಾಡ್ತಾ ಇರ್ತಾರೆ ಅಂತ ನಾವು ಭಾವಿಸೋದಾದರೆ, ಪ್ರತಿ ದಿನ ಅವ್ರದ್ದು ಹಣಕ್ಕಾಗಿ ಹೋರಾಟ ನಡೀತಾ ಇರುತ್ತೆ. ಹೇಗೆ ಅವರು ಹೇಗೆ ಶ್ರಮ ಹಾಕಿರ್ತಾರೆ ಅದರ ತಕ್ಕ ಹಾಗೆ ಅವರಿಗೆ ಲಾಭ ಸಿಗಲ್ಲ, ಅಥವಾ ಅದರ ಒಂದು ಸಂಬಳ ಅವರಿಗೆ ಸಿಗೋದಿಲ್ಲ. ಹಾಗಾಗಿ ಮತ್ತೆ ಯಾವುದಾದ್ರೂ ಒಂದು ಅವರಿಗೆ ಬರಬೇಕಾದಂತಹ ಕುಟುಂಬದಲ್ಲಿರ್ಬೋದು ಹಣ, ಅಥವಾ ಸ್ನೇಹಿತರಿಂದ ಬರಬೇಕಾದಂತಹ ಹಣ ಇರ್ಬೋದು, ಟೋಟಲಿ ಅವರಿಗೆ ಆ ಹಣ ಸಿಗೋದ್ರಲ್ಲಿ ತುಂಬ ಹೋರಾಟ ಮಾಡಬೇಕಾಗತ್ತೆ. ಸೊ ಇದು ಯಾವ ಒಂದು ಗ್ರಹ ಸಂಯೋಜನೆಯಿಂದ ಇದು ಆಗಿರುತ್ತೆ ಅಂತ ನಾವು ಜಾತಕದಲ್ಲಿ ಸುಲಭವಾಗಿ ಗುರುತಿಸ್ಬೋದು. ತದನಂತರ ಹೆಣ್ಣಿಗಾಗಿ ಬಹುಶಃ ಇವತ್ತು ನಾವೆಲ್ಲ ನೋಡ್ತಾ ಇರ್ತೀವಿ, ಈ ಹೆಣ್ಣು ಹಣ ಇದಕ್ಕೋಸ್ಕರ ಎಷ್ಟು ಈ ಜೀವನದಲ್ಲಿ ಹೋರಾಟ ನಡೀತಾ ಇರುತ್ತೆ, ಎಷ್ಟೆಲ್ಲ ಅನಾಹುತಗಳಾಗ್ತಾ ಇರೋದೇ ಬಹುಶಃ ಇದರಿಂದ. ಹಾಗೆ ಕೆಲವರು ಏನು ಮಾಡ್ತಾರೆ, ಒಂದು ಹೆಣ್ಣಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ಅವರು ರೆಡಿ ಇರ್ತಾರೆ. ಅದರಲ್ಲಿ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ ಅಂತಲೂ ಕೂಡ ನಾವು ಸುಲಭವಾಗಿ ಅದನ್ನು ಗುರುತಿಸ್ಬೋದು. ಜೊತೆಯಲ್ಲಿ ಗೌರವ, ಉದಾಹರಣೆಗೆ ಒಂದು ಮನೆ ವಿಚಾರದಲ್ಲೇ ತಗೊಂಡ್ರೆ, ಒಂದು ಹೆಣ್ಣು ಎಷ್ಟು ಅವಳು ಪ್ರತಿದಿನ ಏನೇ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಒಂದು ಗೌರವ, ಅದಕ್ಕೆ ಒಂದು ಮರ್ಯಾದೆ ಕೊಡಬೇಕು ಅನ್ನೋದು ಸಿಗೋದಿಲ್ಲ. ಅದು ಯಾಕೆ ಆ ಥರ ಜಾತಕದಲ್ಲಿ ಆಗತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೋದು. ಜೊತೆಯಲ್ಲಿ ಮನಃಶಾಂತಿ, ನಾವು ಇವತ್ತೆಲ್ಲ ಏನು ಅಂದ್ಕೊಳ್ತೀವಿ, ಓಕೆ ನಾವು ಮಾಡಿರೋ ಪ್ರತಿಯೊಂದು ಕೆಲಸನೂ ನಮಗೆ ಆತ್ಮತೃಪ್ತಿ ಕೊಡಬೇಕು, ಅಥವಾ ಪ್ರಶಾಂತವಾಗಿ ನಮ್ಮ ಮನಸ್ಸಿರಬೇಕು, ಎಲ್ಲರೂ ನಾವು ಹೇಳ್ದಂಗೆ ಅಂದರೆ ನಮ್ಮ ತಕ್ಕನ ಹಾಗೆ ಆ ವಾತಾವರಣ ಇದ್ದಾಗ ನಮಗೆ ಮನಃಶಾಂತಿ ಅಂತ ಸಿಗೋದು. ಸೊ ಅದು ಯಾಕೆ ನಮಗೆ ತೊಂದರೆ ಕೊಡುತ್ತೆ, ಅದನ್ನು ಯಾವ ಜಾತಕರು ಮನಃಶಾಂತಿಗಾಗಿ ಹುಡುಕಾಡ್ತಿರ್ತಾರೆ. ಹೀಗೆ ಹಲವಾರು ಮಾರ್ಗಗಳನ್ನ ನಾವು ಇದರಲ್ಲಿ ಸುಲಭವಾಗಿ ನಮ್ಮ ಜಾತಕಗಳಲ್ಲಿ ಗುರುತಿಸ್ಕೊಳ್ಬೋದು. ಹಾಗೆ ಇದಕ್ಕೆ ಪರಿಹಾರ ಕೂಡ ಖಂಡಿತ ಇದೆ. ಹೇಗೆ ಅದು ಪರಿಹಾರ ಅಂತ ಹೇಳಿದ್ರೆ, ಸುಲಭವಾಗಿ ಇಲ್ಲಿ ನಾವು ಏನು ಮಾಡ್ತೀವಿ, ನಾವು ಇಂಥದ್ದೇ ಒಂದು ಮನಸ್ಥಿತಿನ ಇಟ್ಕೊಂಡು ಹೋರಾಟ ಮಾಡ್ತಿರ್ತೀವಿ. ಇಲ್ಲ ಹಣಕ್ಕಾಗೋ, ಗೌರವಕ್ಕಾಗೋ, ಅಥವಾ ಒಂದು ಮಣ್ಣಿಗಾಗೋ, ಹೀಗೆ ಹೋರಾಟ. ಈಗ ಮಣ್ಣಿಗಾಗಿ ಅಂತ ಹೇಳಿದಾಗ ಸೈಟು ಅಥವಾ ಭೂಮಿ, ಆ ವಿಚಾರಕ್ಕೂ ಕೂಡ ಇದು ಅನ್ವಯಿಸುತ್ತೆ. ಸೊ ಇದೆಲ್ಲ ನಿರಂತರ ಹೋರಾಟ. ಇದೆಲ್ಲ ಬಿಟ್ಬಿಟ್ಟು ಮತ್ತೊಂದು ಕ್ಯಾಟಗರಿ ಬರುತ್ತೆ, ಪ್ರತಿಯೊಂದಕ್ಕೂ ಕೂಡ ಆತ ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಅವರು ಯಾಕೆ, ಯಾವ ಒಂದು ಗ್ರಹ ಸಂಯೋಜನೆಯಿಂದ ಅಥವಾ ಯಾವೊಂದು ಆ ಗ್ರಹ ಸ್ಥಿತಿಗಳಿಂದ ಅವರು ಈ ರೀತಿಯೆಲ್ಲ ಅನುಭವಿಸ್ತಾ ಇರ್ತಾರೆ, ಮತ್ತು ಇದಕ್ಕೆ ಪರಿಹಾರ ಏನು, ಹೇಗೆ ನಮ್ಮ ಈ ಒಂದು ಹೋರಾಟಕ್ಕೆ ಒಂದು ಅಂತಿಮ ಅಂತ ಕೊಡಲೇಬೇಕಲ್ಲ, ಕಷ್ಟ ಇದ್ದಾಗ ಅದಕ್ಕೆ ಒಂದು ಪರಿಹಾರ ನಾವೇ ಹುಡ್ಕೊಳ್ಬೇಕು. ಅದು ಸುಲಭವಾಗಿ ನಾವು ಈ ನಮ್ಮ ಒಂದು ನಾಡಿ ಜ್ಯೋತಿಷ್ಯದಲ್ಲಿ ಖಂಡಿತವಾಗಿ ಅದನ್ನು ಗುರುತಿಸ್ಬೋದು. ಹಾಗೆ ವಿವರಗಳಿಗಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರಗಳು.